ಇಂಡಿಯನ್ ಟೀಮ್ಗೆ ಮತ್ತೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಬರ್ತಾ ಇದೆ. ಒಂದು ದೊಡ್ಡ ಪ್ಲೇಯರ್ ಸ್ಫೋಟಕ ಬ್ಯಾಟ್ಸ್ಮನ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅನ್ಅವೈಲೇಬಲ್ ಕೂಡ ಆಗ್ತಾರಂತ. ಸೊ ಈಗಾಗಲೇ ಆ ಪ್ಲೇಯರ್ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಕೂಡ ಆಗ್ಬಿಟ್ಟಿರುವಂತದ್ದು. ಹಾಗೆ ಈಗ ಇಂಡಿಯನ್ ಟೀಮಿಗೆ ಒಂದು ದೊಡ್ಡ ತಲೆನೋವು ಕೂಡ ಆಗ್ಬಿಟ್ಟಿದೆ. ಏನ್ ಮಾಡೋದು ನೆಕ್ಸ್ಟ್ ಮ್ಯಾಚ್ ಅಂತ. ನೆಕ್ಸ್ಟ್ ಮ್ಯಾಚ್ ಹೊಡಿತಾರೆ, ಆದ್ರೂ ಕೂಡ ಅದಕ್ಕಿಂತ ನೆಕ್ಸ್ಟ್ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲ ಗುರು, ಇಂಡಿಯಾ ಮತ್ತೆ ಪಾಕಿಸ್ತಾನ. ಅಷ್ಟರೊಳಗೆ ಪ್ಲೇಯರ್ ರಿಕವರ್ ಆದ್ರು, ಫಿಟ್ ಆಗಿ ಬಂದ್ರು ಟೀಮಿಗೆ ಅಂದ್ರೆ ವೆಲ್ ಅಂಡ್ ಗುಡ್. ಇನ್ ಕೇಸ್ ರಿಕವರ್ ಆಗ್ಲಿಲ್ಲ ಅಂದ್ರೆ ಸಖತ್ತು ಕಷ್ಟ ಕೂಡ ಆಗ್ಬೋದು. ನಮೀಬಿಯಾ ಮೇಲೆ ಈಸಿಯಾಗಿ ಇಂಡಿಯಾದವರೇನೋ ಹೊಡೆದ್ ಬಿಡ್ತಾರೆ. ಆದ್ರೂ ಕೂಡ ಅದ್ರ ನೆಕ್ಸ್ಟ್ ಮ್ಯಾಚ್ ಇದೆಯಲ್ಲ ಇಂಡಿಯಾ ಮತ್ತೆ ಪಾಕಿಸ್ತಾನ ಫೆಬ್ರವರಿ 15ರ ಮ್ಯಾಚ್, ಅದ್ರ ಮೇಲೆ ತುಂಬಾ ಬ್ಯಾಡ್ ಫೆಕ್ಟ್ ಕೂಡ ಬೀಳುವಂತದ್ದು. ಯಾರದು ಪ್ಲೇಯರ್ ಅಂತಾನೆ ಕೇಳ್ಬೋದು, ಅಭಿಷೇಕ್ ಶರ್ಮಾ. ನಿಮ್ಗೆ ಈಗಾಗಲೇ ಗೊತ್ತಿರುವಂತದ್ದು, ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಯಾರ ಕೆಟ್ಟ ಕಣ್ಣ ಬಿತ್ತೋ ಗೊತ್ತಿಲ್ಲ. ಸೊ ಹೊಟ್ಟೆ ನೋವಿನ ಪ್ರಾಬ್ಲಮ್ ಇಂದ ಅವ್ರೀಗ ಹಾಸ್ಪಿಟಲ್ಗೆ ಅಡ್ಮಿಟ್ ಕೂಡ ಆಗಿರುವಂತದ್ದು. ಅಂದ್ರೆ ಡೆಲ್ಲಿಲಿ ಗೌತಮ್ ಗಂಭೀರ್ ಅವರ ಮನೆಗೆ ಊಟಕ್ಕೆ ಅಂತ ಕೊಡುವಾಗಿದ್ರು. ಆ ಟೈಮಲ್ಲಿ ಏನೋ ಹೊಟ್ಟೆ ನೋವು ಕಳ್ಸ್ಕೊಂತ ಇನ್ಸ್ಟಂಟ್ ಆಗಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಕೂಡ ಆಗಿದ್ದಾರೆ. ಹಾಗಾಗಿ ಇನ್ ಕೇಸ್ ಅವರು ನಮಿಬಿಯಾ ಮ್ಯಾಚ್ ಅಲ್ಲಿ ನಾಳೆ ಫೆಬ್ರವರಿ 12ಕ್ಕೆ ಮ್ಯಾಚ್ ಕೂಡ ಇದೆಯಲ್ಲ, ಅದಕ್ಕೆ ಅನ್ಅವೈಲೇಬಲ್ ಕೂಡ ಆಗ್ತಾರೆ. ಬಟ್ ಆ ಜಾಗಕ್ಕೆ ಈಗ ಸಂಜು ಸ್ಯಾಮ್ಸನ್ ಹಾಕೋಬಹುದು ಅಂತ ತುಂಬಾ ರಿಪೋರ್ಟ್ಸ್ ಗಳು ಕೂಡ ಇರುವಂತದ್ದು. ಸಂಜು ಸ್ಯಾಮ್ಸನ್ ಹೇಳ್ಬೇಕು ಅಂದ್ರೆ ಫಾರ್ಮ್ ಅಲ್ಲಿ ಇಲ್ಲ ಅಂತಾನೆ ಅವ್ರನ್ನ ಈಗ ಬಿಟ್ಟಿದ್ದಾರೆ. ಬಟ್ ಮತ್ತೆ ಅವ್ರನ್ನೇ ಹಾಕೊಳ್ತಾ ಇದಾರೆ. ಯಾರು ಸಂಜು ಸ್ಯಾಮ್ಸನ್ ಮತ್ತೆ ಇಶಾನ್ ಕಿಶನ್ ಓಪನರ್ ಆಗಿ ಹಿಡಿಯೋ ಸಾಧ್ಯತೆ ಜಾಸ್ತಿ ಇದೆ ಅಂತ ರಿಪೋರ್ಟ್ಸ್ ಗಳು ಕೂಡ ಇರುವಂತದ್ದು. ನೆಕ್ಸ್ಟ್ ಮ್ಯಾಚ್ ಓಕೆ, ಇನ್ ಕೇಸ್ ಸಂಜು ಸ್ಯಾಮ್ಸನ್ ಆಡ್ಲಿಲ್ಲ ಅಂದ್ರೂ ಕೂಡ ಅಷ್ಟೇ ಬೇರೆ ಪ್ಲೇಯರ್ಸ್ ಕೂಡ ಇದಾರೆ. ಇಶಾನ್ ಕಿಶನ್ ಇದಾರೆ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಮತ್ತೆ ಹಾರ್ದಿಕ್ ಪಾಂಡ್ಯ, ಸುಮಾರು ಜನ ಬ್ಯಾಟ್ಸ್ಮನ್ಸ್ ಕೂಡ ಇದಾರೆ. ಬ್ಯಾಕಪ್ ಇದೆ, ಸೊ ತೊಂದ್ರೆ ಇಲ್ಲ. ನಾವು ಜಾಸ್ತಿ ವರಿ ಮಾಡ್ಬೇಕಾದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಆ ಮ್ಯಾಚ್ ಅಂತೂ ಬಿಡಂಗೇ ಇಲ್ಲ. ಹುಚ್ಚು ನಾಯಿ ಹೊಡೆದಂಗೆ ಓಡಿಸಲೇಬೇಕು. ಹಾಗಾಗಿ ಅದಕ್ಕೆ ಪರ್ಫೆಕ್ಟ್ ಪ್ಲೇಯರ್ ಅಂದ್ರೆ ಅಭಿಷೇಕ್ ಶರ್ಮಾ ಪಕ್ಕ ಸೂಟೇಬಲ್ ಕೂಡ ಆಗ್ತಾರೆ. ಒಂಥರ ಮಿನಿ ವಿರಾಟ್ ಕೊಹ್ಲಿ ತರ ನಿಂತ್ಕೊಂಡು ಆಡುವಂತದ್ದು ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಅಲ್ಲಿ. ಹಾಗಾಗಿ ಅಷ್ಟರ ಒಳಗೆ ಅಭಿಷೇಕ್ ಶರ್ಮಾ ರಿಕವರ್ ಆಗಿ ವಾಪಸ್ ಬಂದ್ರು ಅಂದ್ರೆ ತುಂಬಾ ಖುಷಿ ಕೂಡ ಆಗುತ್ತೆ. ಇನ್ ಕೇಸ್ ಇನ್ನೂ ರಿಕವರ್ ಆಗ್ಲಿಲ್ಲ, ಫಿಟ್ನೆಸ್ ಸಮಸ್ಯೆನ ಇನ್ನೂ ಕೂಡ ಫೇಸ್ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ಇಲ್ಲಿ ತುಂಬಾ ಇಂಡಿಯನ್ ಟೀಮಿಗೆ ದೊಡ್ಡ ಹೊಡೆತ ಕೂಡ ಇಲ್ಲಿ ಬೀಳ್ಬೋದು. ಅಟ್ಲೀಸ್ಟ್ ನಾಳೆ ಮ್ಯಾಚ್ ಇದೆಯಲ್ಲ ಇಂಡಿಯಾ ಮತ್ತೆ ನಮಿಬಿಯಾ, ಆ ಮ್ಯಾಚ್ ಅಲ್ಲಿ ಸಂಜು ಸ್ಯಾಮ್ಸನ್ ಸ್ವಲ್ಪ ಒಂದು ಫಾರ್ಮ್ ಅಲ್ಲಿ ಕಂಟಿನ್ಯೂ ಆದ್ರು, ಮತ್ತೆ ಅವಾಗ ಆಡ್ತದಲ್ಲ ಆ ಹಳೆ ಸಂಜು ಸ್ಯಾಮ್ಸನ್ ಮತ್ತೆ ಬ್ಯಾಕ್ ಆಗ್ಬಿಟ್ರು ಅಂದ್ರೆ ಒಂದು ಹೋಪ್ ಕೂಡ ಬರುತ್ತೆ. ಪರವಾಗಿಲ್ಲ ಗುರು, ಅಭಿಷೇಕ್ ಶರ್ಮಾ ಏನಾದ್ರು ರಿಕವರ್ ಆಗ್ಲಿಲ್ಲ ಅಂದ್ರೆ ಸಂಜು ಸ್ಯಾಮ್ಸನ್ ಆಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಬಂದ್ಬಿಡುತ್ತೆ. ಇನ್ ಕೇಸ್ ನಾಳೆ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಸಂಜು ಸ್ಯಾಮ್ಸನ್ ಮತ್ತೆ ಅಟ್ಟರ್ ಫ್ಲಾಪ್ ಆಗ್ಬಿಟ್ರು ಅಂದ್ರೆ ಭಾನುವಾರದ ಮ್ಯಾಚ್ ಸ್ವಲ್ಪ ಯೋಚನೆ ಮಾಡಕ್ಕಾಗುತ್ತೆ. ಇಂಡಿಯನ್ ಟೀಮು ಸಂಜು ಸ್ಯಾಮ್ಸನ್ ಬದಲಿಗೆ ಬೇರೆ ಯಾವ ಪ್ಲೇಯರ್ ಇದಾರೆ ಗುರು ಈಗ ಬ್ಯಾಕಪ್ ಪ್ಲೇಯರ್? ಈಗ ಇರೋದು ಸಂಜು ಸ್ಯಾಮ್ಸನ್ ಮೇನ್ ಆಗಿರೋದು. ಅದ್ ಬಿಟ್ರೆ ಅಭಿಷೇಕ್ ಶರ್ಮಾ ಇಬ್ರಲ್ಲಿ ಒಬ್ರು ಆಡ್ಲೇಬೇಕಾಗತ್ತೆ. ಇಲ್ಲಾಂದ್ರೆ ಇಂಡಿಯನ್ ಟೀಮಿಗೆ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಕೂಡ ಎದ್ದು ಕಾಣ್ತಾ ಇರುವಂತದ್ದು. ಏನ್ ಅನ್ಸುತ್ತೆ ನಿಮ್ಗೆ? ಅಷ್ಟರ ಒಳಗೆ ಅಭಿಷೇಕ್ ಶರ್ಮಾ ರಿಕವರ್ ಆಗ್ತಾರಾ, ಇಲ್ಲಾಂದ್ರೆ ಅವರ ಪ್ಲೇಸಿಗೆ ಸಂಜು ಸ್ಯಾಮ್ಸನ್ ತಗೊಳ್ಳೋದೇ ಬೆಸ್ಟಾ? ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಫಾಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.